ಕೊರಟಗೆರೆ ತಾಲೂಕಿನ ಮಣವಿನಕುರಿಕೆ ಸರ್ಕಾರಿ ಶಾಲೆಯಲ್ಲಿ ನಡೆದ ಅದ್ದೂರಿ ಶಾಲಾ ವಾರ್ಷಿಕೋತ್ಸವ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಮಣವಿನಕುರಿಕೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ವತಿಯಿಂದ ಬಹಳ ಚೊಕ್ಕದಾಗಿ ಪುಟ್ಟ ಮಕ್ಕಳ ನೃತ್ಯಗಳೊಂದಿಗೆ ಸಂಭ್ರಮ ಸಡಗರದೊಂದಿಗೆ ವಿದ್ಯುತ್ LEDಗಳಿಂದ ಅದ್ದೂರಿಯಾಗಿ ಜರುಗಿತು. ಇನ್ನು ಈ ಕಾರ್ಯಕ್ರಮದಲ್ಲಿ SDMC ಅಧ್ಯಕ್ಷರಾದ ತಿಮ್ಮರಾಜು, ಮುಖ್ಯ ಅತಿಥಿಗಳಾಗಿ ರಮಾನಂದ CRP ಕುರುಮಕೋಟೆ ಕ್ಲಸ್ಟರ್, ಹರೀಶ್ CRP ತೋವಿನಕೆರೆ ಕ್ಲಸ್ಟರ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ತಿಮ್ಮಕ್ಕ, ಮಾಜಿ ಉಪಾಧ್ಯಕ್ಷರಾದ ಸಬಿಹಾ ಬಾನು, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಗುರುಶಾಂತಪ್ಪ, ಜಯಲಕ್ಷ್ಮಮ್ಮ, ಮಹಾದೇವಮ್ಮ ಹಾಗೂ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಉಪಸ್ಥಿತರಿದ್ದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕರಾದ ರಾಮಯ್ಯ BG, ಸಹ ಶಿಕ್ಷಕರಾದ ಹರ್ಷ TD, ಶಿಕ್ಷಕಿಯರಾದ ಚಂದ್ರಿಕಾನಂದ MN, ನಂದಿನಿ B, ಭಾಗ್ಯಮ್ಮ, ಲಕ್ಷ್ಮಮ್ಮ, ರೇಣುಕಮ್ಮ, ಮಾಲಾಶ್ರೀ, ಪಲ್ಲವಿ ಹಾಗೂ ಎಲ್ಲ SDMC ಸದಸ್ಯರುಗಳು, ಊರಿನ ಎಲ್ಲ ಮುಖಂಡರು, ಗ್ರಾಮಸ್ಥರು, ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಶಾಲಾ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿ ಸಂಭ್ರಮಪಟ್ಟರು. ವರದಿ ರಘುನಂದನ್ TR. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಪ್ರಾಥಮಿಕ ಪಾಠಶಾಲೆ ಮಣವಿನಕುರಿಕೆ. ಇವತ್ತು ನಮ್ಮ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವವನ್ನ ಮಾಡ್ತಾ ಇದ್ದೀವಿ. ಇದು ಏನಪ್ಪಾ ಅಂದ್ರೆ, ನಮ್ಮ ಶಾಲೆ 140 ಸ್ಟ್ರೆಂತ್ ಇದೆ. ಇಲ್ಲಿ LKG ಮತ್ತು UKG ಎಲ್ಲ ಇದೆ. ಸುಮಾರು 4 ಎಕರೆ ಜಮೀನು ಈ ಶಾಲಾ ಕಾಂಪೌಂಡ್ ಆವರಣ ಇದೆ. ಅತ್ಯುತ್ತಮವಾದಂತಹ ಕೊಠಡಿಗಳಿದ್ದಾವೆ. ನಮ್ಮಲ್ಲಿ ಈಗ LKG ಮತ್ತು UKG ಮತ್ತು ಇಂದ ಹಿಡ್ಕೊಂಡು 7ನೇ ತರಗತಿವರೆಗೂ ಶಾಲೆಗಳು ಈಗ ಆಲೆ ಪ್ರಾರಂಭವಾಗಿದ್ದಾವೆ. ಇನ್ನು ಈ ಅತಿ ಹೆಚ್ಚಿನದಾಗಿ ನಾವು ಇದು ಏಕಪ್ಪ ಈ ಫಂಕ್ಷನ್ ಮಾಡ್ತಾ ಇದ್ದೀವಿ ಅಂದ್ರೆ, ಈ ಇವತ್ತಿನ ದಿನದಲ್ಲಿ ಎಲ್ಲಾ ಕಾರ್ಮೆಂಟು ಅಂತ ಹೇಳ್ಬಿಟ್ಟು ತುಮಕೂರು, ಕೊರಟಗೆರೆ, ಖಾಸಗಿ ಶಾಲೆಗಳಿಗೆ ಜನಗಳು ಮನ ಒಲ್ತಾ ಇದ್ದಾರೆ. ಆದ್ರೆ ನಾವು ಖಾಸಗಿ ಶಾಲೆಗೂ ಕಮ್ಮಿ ಇಲ್ಲ ಅನ್ನೋದಕ್ಕೋಸ್ಕರ ನಮ್ಮ ಎಲ್ಲ SDMC ಸದಸ್ಯರು ಹಾಗೂ ಊರಿನ ಮುಖಂಡರುಗಳು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರುಗಳು ಎಲ್ಲರೂ ಸೇರ್ಕೊಂಡು ನಾವು ಆಲೆ ಇದು 3 ವರ್ಷದಿಂದ ಸತತವಾಗಿ ಈ ವಾರ್ಷಿಕೋತ್ಸವ ಹಾಗೂ ಕ್ರೀಡಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಇನ್ನು ಅತಿ ಹೆಚ್ಚಿನದಾಗಿ ಈ ಭಾಗದ ಪೇರೆಂಟ್ಸ್ಗಳು ಮಕ್ಕಳನ್ನ ನಮ್ಮ ಶಾಲೆಗೆ ಸೇರಿಸಿದ್ರೆ ನಾವು ಸರ್ಕಾರದಿಂದ ನಮ್ಮ ಪರಮೇಶ್ವರ್ ಸಾಹೇಬ್ರು ಗಮನಕ್ಕೆ ತಂದು 8th ಮತ್ತು 9th ತರಗತಿಯನ್ನ ತರಲು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನದಾಗಿ ಹೆಚ್ಚಿನದಾಗಿ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನದಾಗಿ ಸಹಕಾರ ಕೊಡ್ಬೇಕೆಂದು ನಾನು ಇಲ್ಲಿ ಗ್ರಾಮಸ್ಥರ ಪರವಾಗಿ ಕೇಳ್ಕೊಂತಾ ಇದ್ದೀನಿ. ನಮ್ಮಲ್ಲಿ ಇವತ್ತು ನಾವು ವಾರ್ಷಿಕೋತ್ಸವ ಮಾಡ್ತಾ ಇದೀವಿ. ಇದಕ್ಕೆ ತುಂಬಾ 2 ಗ್ರಾಮದ ಅಸಂಖ್ಯಾತ ಗ್ರಾಮಸ್ಥರು, ಪೋಷಕರು, ಮೆಂಬರ್ಸ್, ಗ್ರಾಮ ಪಂಚಾಯತ್ ಎಲ್ಲ ತುಂಬಾ ಸಹಕಾರ ಕೊಡ್ತಾ ಕಾರ್ಯಕ್ರಮ ಮಾಡ್ತಾ ಇದೀವಿ. ನಮ್ಮಲ್ಲಿ ಸರ್ಕಾರಿ ಶಾಲೆ ಅಂದ್ರೆ ಜನ ಸ್ವಲ್ಪ ಮೂಗುಮುರಿ ಜಾಸ್ತಿ, ಅದೇನೋ ಪ್ರೋಗ್ರೆಸ್ ಇರಲ್ಲ ಅಥವಾ ಏನೋ ಒಂದು ಅಭಿಪ್ರಾಯ ಅವರಲ್ಲಿದೆ. ಅದು ತಪ್ಪು. ಯಾಕೆಂದ್ರೆ ನಾವು ಕೂಡ ಇವತ್ತು ಖಾಸಗಿ ಶಾಲೆಗೆ ಫೈಟ್ ಕೊಡ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ಎದುರಿಸ್ತಾ ಇದೀವಿ. ಯಾಕೆಂದ್ರೆ ಸರ್ಕಾರಿ ಶಾಲೆಗಳು ಸುಮಾರು ಇವತ್ತು ಮುಚ್ಕೊಂಡು ಹೋಗ್ತಾ ಇದಾವೆ. ಕಾರಣ ಇಲಾಖೆ ಕೆಲಸಗಳಿರ್ಬೋದು, ಒತ್ತಡಗಳಿರ್ಬೋದು, ಅವೆಲ್ಲ ಬಿಟ್ಬಿಟ್ಟು ನಾವು ಆದಷ್ಟು ಮಕ್ಕಳಿಗೆ ಒಳ್ಳೆ ಪ್ರೋಗ್ರೆಸ್ ಕೊಟ್ಟರೆ ನಮ್ಮ ಶಾಲೆಗೂ ಮಕ್ಕಳು ಸೇರಿಸ್ತಾರೆ. ಮತ್ತೆ ನಾವು ಕೂಡ ಮಕ್ಕಳನ್ನ ತಿಂತಾ ಇದೀವಿ. ಯಾವುದೇ ಸರ್ಕಾರಿ ಶಾಲೆ ಶಿಕ್ಷಕರು ಕೂಡ ಎಲ್ಲ ಒಂದು 1% ಇರ್ಬೋದು, ಬಿಟ್ರೆ ಅಂದ್ರೆ 99% ಶಿಕ್ಷಕರು ನಾವು ಸರ್ಕಾರಿ ಶಾಲೆ ಮಕ್ಕಳ ಏಳಿಗೆಯಾಗಿ ದುಡಿತಾ ಇದ್ವಿ. ಅದರಲ್ಲೂ ನಮ್ಮ ಶಾಲೆನ ನಾವು ಒಳ್ಳೆ ಅಭಿವೃದ್ಧಿ ಶಾಲೆಯನ್ನಾಗಿ ಮಾಡ್ಬೇಕು. ಯಾವುದೇ ಪ್ರತಿಷ್ಠಿತ ಶಾಲೆ ಏನು ಕಡಿಮೆ ಇರಬಾರ್ದು. ಯಾವುದೇ ಮಗುನ ಪ್ರತಿಷ್ಠಿತ ಶಾಲೆ ಒಂದ್ ಮಗು ಕೂಡಿಸಿದ್ರೆ, ನಮ್ಮ ಶಾಲೆ ಒಂದ್ ಮಗು ಕೂಡಿಸಿದ್ರೆ ನಮ್ಮ ಮಗು ಕೂಡ ಆ ನಾಲೆಡ್ಜ್ ಅದರಷ್ಟೇ ಇರ್ಬೇಕು ಅನ್ನೋದು ಉದ್ದೇಶ ನಮ್ದು. ಆಮೇಲೆ ನಮ್ಮಲ್ಲಿ ಒಳ್ಳೆ ಶಿಕ್ಷಕರಿದ್ದಾರೆ, ಎಲ್ಲ ನುರಿತ ಮತ್ತೆ ಪ್ರವೀಣ ಇರ್ತಕ್ಕಂಥ ಒಳ್ಳೆ ಟೀಚರ್ಸ್ ಇದಾರೆ. ಹಂಗಾಗಿ ನಾವು ಒಳ್ಳೆ ಪ್ರೋಗ್ರೆಸ್ ಕೊಡ್ಬೇಕು. ಮಕ್ಕಳಿಗೂ ಮತ್ತೆ ಪೇರೆಂಟ್ಸ್ ಏನಾದ್ರು ಒಂದು ನಮ್ ಕಡೆಯಿಂದ ಅಂದ್ರೆ ಸರ್ಕಾರ ನಮ್ಗೆ ಅದಕ್ಕೆ ತಕ್ಕನಾಗಿ ಸವಲತ್ತುಗಳನ್ನು ಕೊಡ್ತಾ ಇದೆ. ಬಟ್ ಆದ್ರೆ ಸರ್ಕಾರಿ ಶಾಲೆ ಅಂತ ಮುರಿತಾರಲ್ಲ, ಅದು ಅಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ದುಡಿತಾ ಇದ್ವಿ. ಮಕ್ಕಳಿಗೆ ಒಳ್ಳೆ ಪ್ರೋಗ್ರೆಸ್ ಕೊಡ್ಬೇಕು, ಅವರ ಎಲ್ಲಾ ಕೌಶಲ್ಯಗಳನ್ನ ಅಭಿವೃದ್ಧಿ ಮಾಡಬೇಕು. ಚಟುವಟಿಕೆ ಆಧಾರಿತ ಪಾಠ ಇರ್ಬೋದು. ಒಟ್ಟಿನಲ್ಲಿ ಸರ್ಕಾರಿ ಶಾಲೆಗಳು ಉಳಿತಕ್ಕಂತ ಇದ್ರಲ್ಲಿ ಶಿಕ್ಷಕರು ಏನು ಪೋಷಕರು ಅಲ್ಲಿ ಹಾಗೆ ಹೇಗೆ ಅಂತ ಅನ್ಕಂತಾರ, ಯಾವುದೇ ಕೆಟ್ಟ ಹೆಸರು ನಮ್ಮ ಶಾಲೆಗಿಲ್ಲ. ನಾವಂತೂ ತುಂಬಾ ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಎಲ್ಲಾ ಪೋಷಕರು ನಮ್ಮ ಶಾಲೆಗೆ ನಿಮ್ಮ ಮಕ್ಕಳನ್ನ ಸೇರಿಸಿ ನಾವು ನಿಮ್ಮ ಮಕ್ಕಳ ಪ್ರಗತಿಗೆ ಸದಾ ದುಡಿತೀವಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.